ಶ್ರುತಿ ಸ್ಮೃತಿ ಪುರಾಣಾಲಯಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಜಗದಾದಿ ಜಗದ್ಗುರು ಸ್ವಾಮಿಗಳ ಪಾದ ಪದ್ಮಗಳು ಆರೂಢ ಜ್ಯೋತಿ ಶಿವಪುತ್ರ ಪಾದಗಳು ಬ್ರಂಡ ಪ್ರಣಾಮಗಳನ್ನು ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 129 128ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಆತ್ಮ ನಿರೂಪಣೆಯಾದಾಗ ಆತ್ಮ ಇದೆ ಅಂತ ಯಾಕೆ ಹೇಳಬೇಕು, ಇದನ್ನೇ ಆತ್ಮ ಎಂದು ಏಕೆ ಕರೆಯಬೇಕು ಅಂತ ಕೇಳಿದಾಗ ಹಿಂದಿನ ಸೂತ್ರದಲ್ಲಿ ಯಾವುದನ್ನ ಕಣ್ಣಿನಿಂದ ನೋಡುವುದಿಲ್ಲವೋ ಅದು ಆತ್ಮ. ಯಾಕಂದ್ರೆ ಕಣ್ಣಿಗೆ ಕಾಣುವುದಲ್ಲ ಆತ್ಮ, ಕಾರಣ ಅದು ನಿರಾಕಾರ. ಮತ್ತು ಆ ಆತ್ಮ ಕಣ್ಣುಗಳನ್ನ ನೋಡುತ್ತದೆ ವಿನಃ ಕಣ್ಣು ಆತ್ಮನನ್ನ ಅರಿಯುವುದಿಲ್ಲ. ಅಂಥ ವಸ್ತು ಲಕ್ಷಣ ಯಾವುದಕ್ಕೆ ಇದೆಯೋ ಅದೇ ಬ್ರಹ್ಮವೆಂದು ತಿಳಿ ಅಂತ ಹೇಳಿದ್ರು. ಕಾರಣ ಚಕ್ಷುಷ ನ ಪಶ್ಯತಿ ನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮ ತ್ವಂ ಇದಿ ಎಂದು ಶ್ರುತಿಯ ಪ್ರಮಾಣ ಕೊಟ್ಟು 127ನೇ ಶ್ಲೋಕದಲ್ಲಿ ಹೇಳಿ. ಹಲೋ ಹೌದು ಕೇಳಿಸಲ್ಲ? ಈಗ 128ನೇ ಶ್ಲೋಕದಲ್ಲಿ ಏನ ವಿಶ್ವವಿದಂ ವ್ಯಾಪ್ತಂ ಯಂ ನ ವ್ಯಾಪ್ತೋತಿ ಕಿಂಚನ, ಅದು ಮುಗ್ದಿದ್ದಾರೆ 129. ಈ 129ನೇ ಶ್ಲೋಕದಲ್ಲಿ ಯಶ್ಯ ಸನ್ನಿಧಿ ಮಾತ್ರೇಣ ಇಂದ್ರಿಯ ಮನೋಧೇಯ ವಿಷಯೇಷು ಸೋಷೇಷು ಉತ್ತಂತೆ ಪ್ರೇರಿತ ಇವ ಅಂತ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಯಾವುದು ಬ್ರಹ್ಮ ಅಂತ ನಾವು ತಿಳ್ಕೊಂಡಿರೋದು ಹಿಂದೆ, ತಮೇವ ಭಾಂತಮನುತಾಪಿ ಸರ್ವಂ ಅಂದ್ರೆ ಯಾವುದು ಎಲ್ಲವನ್ನ ಪ್ರಕಾಶವನ್ನ ಮಾಡುತ್ತದೆಯೋ ಅದು ಆತ್ಮ. ಆ ಪ್ರಕಾಶ ಮಾಡುವ ಎಲ್ಲವನ್ನ ಪ್ರಕಾಶ ಮಾಡುವಂತ ಆತ್ಮನನ್ನ ಎಲ್ಲವೂ ಕೂಡ ಪ್ರಕಾಶ ಮಾಡುವ ಶಕ್ತಿ ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಎಲ್ಲವನ್ನ ಬೆಳಗುವುದಕ್ಕೆ ಆತ್ಮ ಅಂತ ಕರೆದ. ಅಂತ ಆತ್ಮನ ಸನ್ನಿಧಿ ಮಾತ್ರೇಣ ಅಂದರೆ ಆ ಸಾನ್ನಿಧ್ಯ ಮಾತ್ರದಿಂದ ಸಮೀಪದಿಂದ
ಯಾವುದರ ಸಮೀಪ ಅಂದ್ರೆ ಆತ್ಮನ ಸಮೀಪದಿಂದ ಹ್ಮ್ ದೇಹ ಇಂದ್ರಿಯ ಮನೋಧಿಯ ಹ್ಮ್ ಅಂದ್ರೆ ದೇಹವನ್ನ ಮೊದಲು ಮಾಡಿಕೊಂಡು ಮನಸ್ಸು ಬುದ್ಧಿಗಳು ಹ್ಮ್ ಸೋಕೇಶು ಅಂದ್ರೆ ತಮ್ಮ ತಮ್ಮ ವಿಷಯೇಶು ಹ್ಮ್ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರೇರಿತಗೊಳ್ಳುತ್ತವೆ. ಹ್ಮ್ ಈ ರೀತಿ ಪ್ರೇರಿಸಲ್ಪಟ್ಟಂತೆ ಹ್ಮ್ ಅವುಗಳು ಇರುತ್ತವೆ ವಿನಃ ಹ್ಮ್ ಸ್ವತಃ ಪ್ರೇರಣೆ ಅವಕ್ಕೆ ಇಲ್ಲ ಅಂತ ಹೇಳ್ತಾವ. ಹ್ಮ್ ಇದರ ಸ್ವಲ್ಪ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟ್ರೆ ಹ್ಮ್ ಇದು ಹೇಗಿದೆ ಅಂದ್ರೆ ಹ್ಮ್ ನಮ್ಮ ಒಳಗೆ ಇರುವಂತದ್ದು ಸರ್ವ ಅಂತರ್ಯಾಮಿಯಾದ ಅಂತರಾತ್ಮ. ಹ್ಮ್ ಈಗ ಎಲ್ಲಿದ್ದರ ಆತ್ಮ ಅಂದ್ರೆ ನಮ್ಮ ಒಳಗನೆ ಆತ್ಮ ಇದ್ದಾನೆ. ಹ್ಮ್ ಆ ಆತ್ಮ ಹೇಗಿದೆ ಅಂದ್ರೆ ಅದು ಅನಾದಿ. ಹ್ಮ್ ಅನಾದಿ ಅಂದ್ರೆ ಒಂದೇ ಆತ್ಮ. ಹ್ಮ್ ಆ ಪ್ರತ್ಯಗಾತ್ಮನಾದ ಈ ಪುರಾಣ ಪುರುಷನ ವಿಚಾರವಾಗಿ ನಾವು ಹೇಳಬಹುದಾದದ್ದು ಹ್ಮ್ ಏನ್ರಿ ಬಹಳ ಹೇಳೋದು ಅಂದ್ರೆ ಹ್ಮ್ ಅವನು ಆನಂದ ಸ್ವರೂಪನು. ಹ್ಮ್ ನಮ್ಮೊಳ ಇರುವಂತ ಆತ್ಮ ಆನಂದ ಸ್ವರೂಪ. ಹ್ಮ್ ಅವನು ಜ್ಞಾನ ಸ್ವರೂಪ. ಹ್ಮ್ ಅವನು ಪ್ರಕಾಶ ಸ್ವರೂಪ. ಹ್ಮ್ ಅವನ ಅರಿವು ಎಷ್ಟಂದ್ರೆ ಅದು ಅನಂತ ಮತ್ತು ಅಖಂಡ. ಹ್ಮ್ ಆ ಜ್ಞಾನ ಅನಂತ ಅಂದ್ರೆ ಅದು ಶಾಂತ ಅಂತ ಅರ್ಥ ಅಲ್ಲ. ಹ್ಮ್ ಅಖಂಡ ಅಂದ್ರೆ ಹ್ಮ್ ಎಲ್ಲ ಕಡೆ ವ್ಯಾಪಕವಾಗಿರುವಂತದ್ದು. ಹ್ಮ್ ಇಂಥಲ್ಲಿ ಇಲ್ಲ ಅನ್ನುವಂತ ವಸ್ತು ಅದಲ್ಲ. ಹ್ಮ್ ಖಂಡಗಳು ಅಂತ ನಮ್ಮ ಭಾರತದಲ್ಲಿ ನವಖಂಡ ಅಂತ ಅವನು ನಮ್ಮ ಹೌದು. ಅದರಲ್ಲಿ ಏಷ್ಯಾ ಖಂಡ ಅನ್ನುವಂಥದ್ದು ಒಂದು, ಹ್ಮ್ ಅದರಲ್ಲಿ ಭಾರತ ಅಂತದ್ದು ಒಂದು. ಹ್ಮ್ ಆದ್ರೆ ಈ ಭಾರತ ದೇಶ ಇಷ್ಟು ದೊಡ್ಡದಾದ್ರೂ ಕೂಡ ಹ್ಮ್ ಇನ್ನೊಂದು ದೇಶದ ಒಳಗೆ ಇದು ಇಲ್ಲ. ಹ್ಮ್ ಹ್ಮ್ ಇದು ಇನ್ನೊಂದು ದೇಶದಲ್ಲಿ ಭಾರತ ಇಲ್ಲ. ಹ್ಮ್ ಇದಕ್ಕೆ ಏನಂತೀವಿ ಅಂದ್ರೆ ಇದಕ್ಕ ಖಂಡ ಖಂಡ ಅಂತೀವಮ್ಮ. ಹ್ಮ್ ಅಂದ್ರೆ ಇಷ್ಟು ದೊಡ್ಡ ಭಾರತ ಕೂಡ ದೇಶದ ತುಂಬ ಇಲ್ಲ ಅಂತ. ಹ್ಮ್ ಆದ್ರೆ ಅಖಂಡ ಸ್ವರೂಪ ಹೇಗಿದೆ ಅಂದ್ರೆ ಹ್ಮ್ ಎಲ್ಲಾ ದೇಶಗಳಲ್ಲಿ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ಕಾಲಗಳಲ್ಲಿ ಹ್ಮ್ ಇರುವಂತದ್ದೇ ಅದು ಅಖಂಡವಾದ್ದು ಹ್ಮ್ ಮತ್ತು ಅನಂತವಾದ ವಸ್ತು. ಹ್ಮ್ ಅದಕ್ಕೆ ದೃಷ್ಟಾಂತ ಅಂದ್ರೆ ಹ್ಮ್ ಆಕಾಶಂ ಸರ್ವಗತಸ್ಯ. ಹ್ಮ್ ಆಕಾಶ ಮಾತ್ರ ಎಲ್ಲಾ ಕಡೆ ಇದೆ ನೋಡಮ್ಮ. ಹೌದು. ಮತ್ತು ನಮಗೆ ದುಃಖ ಸಂಕಟಗಳು ಆಗುವುದು ಹ್ಮ್ ಹ್ಮ್ ನಾವು ಆನಂದ ಸ್ವರೂಪನೇ ಆತ್ಮ. ಹ್ಮ್ ಆತ್ಮನೇ ಒಳಗೆ ಇದ್ದಾನೆಂದ ಮೇಲೆ ಹ್ಮ್ ಕೆಲವು ದುಃಖಗಳು ಸಮಸ್ಯೆಗಳು ಸಂಕಟಗಳು ಆಗುವುದು ಹ್ಮ್ ಏಕಂದ ಅಂದ್ರೆ ಹ್ಮ್ ನಮ್ಮ ಶರೀರದಿಂದ ಮನಸ್ಸು ಮತ್ತು ಬುದ್ಧಿಗಳಿಂದ. ಹ್ಮ್ ನಮ್ಮ ಶರೀರದಿಂದ ಆದಿ ಆದಿ ಬಾಧೆಗಳಿರ್ತಾವ, ರೋಗ ರುಜಿಗಳು. ಹ್ಮ್ ಮನಸ್ಸಿಂದ ಶೋಕ ಭೋಗಗಳಾಗ್ತಾವ. ಹ್ಮ್ ಬುದ್ಧಿಯಿಂದ ನಿಶ್ಚಯ ನಿರ್ಣಯವನ್ನ ಮಾಡಿ ಹ್ಮ್ ಅದು ಅನಾನುಕೂಲ ಆದಾಗ ಇವು ಮೂರರಿಂದ ನಮಗ್ ದುಃಖ ಆಗ್ತಾವ. ಹ್ಮ್ ಇವು ಕರ್ಣಗಳೇ ವಿನಃ ಹ್ಮ್ ಇದು ಆತ್ಮ ಅಲ್ಲ. ಹ್ಮ್ ಹೌದಲ್ಲಮ್ಮ? ಹೌದು. ಇವು ಸಾಧನೆಗಳಷ್ಟೇ, ಆತ್ಮ ಅಲ್ಲ. ಹೌದು.
ಆದರೂ ಕೂಡ ಇವು ನಮ್ಮ ಒಳಗಿರುವಂತ ಅಂತರಾತ್ಮದಲ್ಲಿ ಈ ಕರಣಗಳು ಇಲ್ಲ. ಹ್ಮ್ ಆತ್ಮದಲ್ಲಿ ಶರೀರ ಇಲ್ಲ, ಆತ್ಮಗೆ ಮನಸ್ಸಿಲ್ಲ, ಆತ್ಮಗೆ ಬುದ್ಧಿ ಇಲ್ಲ. ಹೌದು. ಮತ್ತೆ ಅದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಹ್ಮ್ ಆತ್ಮನಲ್ಲಿ ಇಲ್ಲ. ಹೌದು. ಇವು ಮೂರು ಶರೀರಗಳ ಮೀರಿದ್ದೆ ಅದು ಆತ್ಮ. ಹ್ಮ್ ಆದಾಗ ನಮ್ಮ ದುಃಖವು ನಮ್ಮ ಮನಸ್ಸಿನ ಹೊಡೆದಾಟದ ಪರಿಣಾಮ. ಹ್ಮ್ ಈ ದುಃಖ ಯಾಕಾಗ್ತವಂದ್ರೆ ನಮ್ಮ ಮನಸ್ಸಿನ ಚಂಚಲತ್ವದಿಂದ. ಹ್ಮ್ ಮನಸ್ಸಿನಲ್ಲಿ ಅನೇಕ ಹ್ಮ್ ಕ್ರಿಯಾ ಕರ್ಮ ವಾಸನೆ ಇರುವುದರಿಂದ ಹ್ಮ್ ನಮ್ಮ ಮನಸ್ಸಿಗೆ ಹ್ಮ್ ದುಃಖ ಆಗ್ತದೆ. ಹ್ಮ್ ಮನಸ್ಸಿನಲ್ಲಿ ಉದ್ವೇಗಗಳು ಕಡಿಮೆಯಾದಷ್ಟು ಹ್ಮ್ ಶಾಂತಿ ಸಮಾಧಾನ ನೆಮ್ಮದಿಗಳು ನಮ್ಮಲ್ಲಿ ಹೆಚ್ಚಿಗೆ ಆಗ್ತವೆ. ಹ್ಮ್ ಇವೆಲ್ಲ ಅನುಭವಕ್ಕಿದ್ದ ವಿಷಯ. ಹೌದು. ಅಂದಾಗ ದೇಹದಾಗ ಮನಸ್ಸಿಲ್ಲ, ಹ್ಮ್ ಯಾರಿಗೆ ಆತ್ಮೀಯ ದೇಹ ಇಲ್ಲ. ಹೌದು. ದೇಹ ಇಲ್ಲದೆ ದೇಹಕ್ಕೆ ಸಂಬಂಧವಾದ ಮನಸ್ಸಿಲ್ಲ. ಹ್ಮ್ ಹೌದಲ್ವ? ಹೌದು. ಮನಸ್ಸೇ ಇಲ್ಲದಾಗ ಸುಖ ದುಃಖಗಳಿಲ್ಲ. ಹ್ಮ್ ಆದ್ರಿಂದ ಹ್ಮ್ ದೇಹ ಅತೀತ ಅನುಭವಗಳಲ್ಲಿ ಹ್ಮ್ ಶರೀರ ನಾನು ಅಲ್ಲ ಅನ್ನುವಂತ ಹ್ಮ್ ವಿಚಾರದಲ್ಲಿ ಅನುಭವದಲ್ಲಿ ನಾವು ಹೋಗಿ ನೋಡಿದಾಗ ಹ್ಮ್ ಈ ಆತ್ಮನಿಗೆ ದುಃಖದ ಸೋಂಕೇ ಇಲ್ಲ. ಹ್ಮ್ ಅವನಿಗೆ ದುಃಖನಿಲ್ಲ, ಹ್ಮ್ ಸುಖನೂ ಇಲ್ಲ. ಹ್ಮ್ ಅದಕ್ಕಾಗಿ ಅದಕ್ಕೋಸ್ಕರವೇ ಆತ್ಮನು ಹ್ಮ್ ಅಲೌಕಿಕವಾಗಿರ್ತಕ್ಕಂಥವನು ಮತ್ತು ಅನಂತವಾಗಿರ್ತಕ್ಕಂಥವನು ಹ್ಮ್ ಮತ್ತು ಆನಂದ ಸ್ವರೂಪನೇ ಎಂದು ಹೇಳಲು ಸಾಧ್ಯ ಆಯಿತು. ಹ್ಮ್ ಆತ್ಮನ ಆನಂದ ಸ್ವರೂಪ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ ಹ್ಮ್ ಶರೀರ ಮನಸ್ಸು ಬುದ್ಧಿ ಮತ್ತು ಮೂರು ಶರೀರಗಳ ಮೀರಿದ್ದೇ ಆತ್ಮ ಅಂತ ಹ್ಮ್ ಒಂದು ಉದಾಹರಣೆ ಕೊಡ್ತಾರೆ ಅವರು. ಹ್ಮ್ ಪುಟ್ಟ ಹುಡುಗಿಯು ಮದುವೆ ಎಂದರೇನು ಎಂದು ಕೇಳಿದರೆ ಹ್ಮ್ ಆ ಮಗುವಿಗೆ ಏನು ಹೇಳ್ಬಹುದು ಅಂದ್ರೆ ಹ್ಮ್ ಅದರ ಅರಿವಿಗೆ ತಿಳಿಯುವಷ್ಟು ಮಾತ್ರ ಹೇಳಬಹುದು. ಹ್ಮ್ ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಬರುವುದಿಲ್ಲ. ಹ್ಮ್ ಆದರೆ ಮದುವೆಯಾದರೆ ಗಂಡ ಬರುವನು, ಹ್ಮ್ ಅವನು ನಿನಗೆ ಆಟವಾಡಲು ಬೇಕಾದಷ್ಟು ಹ್ಮ್ ಆಟದ ಸಾಮಾನುಗಳನ್ನು ತಂದುಕೊಡುವನು. ಹ್ಮ್ ದಿನವೆಲ್ಲ ನೀನು ಆನಂದವಾಗಿ ಆಟವಾಡುತ್ತಾ ಇರಬಹುದು ಎಂದು ಹೇಳಿದರೆ ಹ್ಮ್ ಆ ಹುಡುಗಿಗೆ ಬಹಳ ಸಂತೋಷ ಆಗ್ತದೆ. ಹ್ಮ್ ಆ ಚಿಕ್ಕ ಹುಡುಗಿಗೆ ನೇರವಾಗಿ ಹ್ಮ್ ನಿಮ್ ಮದುವೆ ಅಂದ್ರೆ ಗೊತ್ತೇನು ಹ್ಮ್ ಅಂತ ಕೇಳಿದ್ರೆ ಅದು ಏನು ಹೇಳಲಿಕ್ಕೆ ಅಸಾಧ್ಯ ಅಂದ. ಹೌದು. ಆದ್ರೆ ಈ ಪ್ರಕಾರವಾಗಿ ಹೇಳಿದಾಗ ಹುಡುಗಿಗೆ ಬಹಳ ಸಂತೋಷ ಆನಂದ ಆಗ್ತದೆ. ಹೌದು. ಮತ್ತೆ ಅದು ಕೂಡ ಆಗ್ತದೆ. ಹ್ಮ್ ಆದರೆ ಹ್ಮ್ ವಯಸ್ಸು ಬಂದ ಮೇಲೆ ಮದುವೆ ಎಂಬುದರ ಅರ್ಥ ಹ್ಮ್ ಆ ಹುಡುಗಿಗೆ ಎಷ್ಟು ಮಹತ್ವವಾಗಿ ಹ್ಮ್ ಅರ್ಥವಾಗ್ತದೆಯೋ ಹ್ಮ್ ಅದು ಗಹನವಾದ ವಿಚಾರ ತನ್ನಿಂದ ತನಗೆ ತನಗೆ ಹ್ಮ್ ಹೌದಲ್ಲ. ಹೌದು. ಹಲೋ.
ಕಟ್ ಕಟ್ ಆಗ್ತದೆ. ಸಿಗ್ನಲ್ ಹ್ಮ್ ಇನ್ನೊಂದ್ ಫೋನಿಗೆ ಮಾಡ್ಲಾರ ಇಲ್ಲೊಂದು ಮಾಡ್ತಾಯಿ ಮಾಡ ಹಾ